ಆ್ಯಕ್ಚುಲಿ ಇದನ್ನ ಯಾರೂ 30-40 ಅನ್ನೋ ಫೀಲಲ್ಲಿ ನಮಗೆ ಹೇಳೇ ಇಲ್ಲ. ಎಲ್ಲೂ ಜಾಗನ ವೇಸ್ಟ್ ಮಾಡಿಲ್ಲ ಸರ್. ಎಲ್ಲಿ ಏನೇನು ಬರಬೇಕು ಅನ್ನೋದನ್ನ ನೀಟಾಗಿ ಡಿಸೈಡ್ ಮಾಡಿ ಪ್ಲ್ಯಾನ್ ಮಾಡಿದ್ದಾರೆ. ದುಡ್ಡಿದ್ದ ತಕ್ಷಣ ಮನೆ ಕಟ್ಟಲಿಕ್ಕೆ ಆಗಲ್ಲ ಯಾರು. ಫ್ರೆಂಡ್ ಸರ್ಕಲ್ ಇರ್ತಕ್ಕಂಥವ್ರು ಎಷ್ಟೋ ಜನ ಇದ್ದಾರೆ, ಕ್ರೋಸ್ ಟುಗೆದರ್ ಇದ್ದಾರೆ. ಬಟ್ ಇವತ್ತು ಕೂಡ ಅವ್ರು ರೆಂಟೆಡ್ ಹೌಸಲ್ಲೇ ಇದ್ದಾರೆ. ಯಾಕೆ ಅಂತಂದರೆ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಅವ್ರ ಟೈಮ್ ಇಲ್ಲ ಅಂತ. ಹಣೆ ಬರ ಅಂತ ಏನು ಹೇಳ್ತಿರಲ್ಲ, ಮನೆ ಅನ್ನೋದು ಒಂದು ಅವ್ರ ಹಣೆ ಬರದಲ್ಲಿ ಬಂತು ಅಂದರೆ ಎಲ್ಲ ಆಗುತ್ತೆ. ಬಟ್ ನಮ್ಮ ಹಣೆ ಬರದಲ್ಲಿ ಬರೆದಿತ್ತು, ಅದಕ್ಕೆ ತಕ್ಕಂತೆ ನಮ್ಮ ದೀಪಕ್ ಸರ್ ಸಿಕ್ಕಿದ್ರು. ಸೊ ಹಂಗಾಗಿ ನಾನು ಮನೆ ಕಟ್ಕೊಂಡು ಆರಾಮಾಗಿ ನೆಮ್ಮದಿಯಾಗಿದ್ದೀವಿ. ಬೇರೆ ಮನೇಲಿ ಇರೋದಕ್ಕಿಂತ ನಮ್ಮದೇ ಆದಂಥ ಒಂದು ಮನೆ ಬಂದಾಗ ಆ ಫೀಲೇ ಬೇರೆ. ಅದನ್ನ ಯಾರು ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಆಗಲ್ಲ. ಕ್ವಾಲಿಟಿನಲ್ಲಿ ದೀಪಕ್ ಸರ್ ಕೂಡ ಕಾಂಪ್ರಮೈಸ್ ಇಲ್ಲ. ಚೆನ್ನಾಗಿಲ್ಲ ಅಂದರೆ ಅದು ಚೆನ್ನಾಗಿಲ್ಲ ಅಂತಾನೆ ಓಪನ್ ಆಗಿ ಹೇಳ್ತಾ ಇದ್ರು. ನಾವು ಅಡ್ಜಸ್ಟ್ ಮಾಡ್ಕೊಂಡ್ರೆ ಅವ್ರು ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ. ಆ್ಯಕ್ಚುಲಿ ನನಗೆ ಇಷ್ಟ ಆಗಿದ್ದು ಅಂತ ಅಂದರೆ ದೇವ್ರ ಮನೆ ತುಂಬ ಡೀಸೆಂಟಾಗಿ ಬಂದಿದೆ. ಜಾತ್ರೆ ಥರ ಎಲ್ಲ ಏನೂ ಫೀಲ್ ಇಲ್ಲ. ದೀಪಕ್ ಸರಲ್ಲಿ ನನಗೆ ಫುಲ್ ಕಂಪ್ಲೀಟ್ ಮನೆ ಆಗೋಷ್ಟರಲ್ಲಿ ತುಂಬ ತಾಳ್ಮೆಯಿಂದ ನಾವು ಪಾಸಿಟಿವ್ ಆಗಾದರೂ ಹೇಳಿ, ನೆಗೆಟಿವ್ ಆಗಾದರೂ ಹೇಳಿ, ಸಮ್ಟೈಮ್ಸು ಏನಾದರೂ ನಮಗೆ ಇಷ್ಟ ಆಗಿಲ್ಲ ಸರ್ ಇದು ಅಂತ ರ್ಯಾಶಾಗೆ ಹೇಳಿ ಅವ್ರು ಯಾವುದಕ್ಕೂ ಕೋಪ ಮಾಡ್ಕೊಳ್ತಿರ್ಲಿಲ್ಲ. ಅವರ ಟೀಮು ಕೂಡ ಅದೇ ಥರ ಅವರು ಬಿಲ್ಡ್ ಮಾಡಿದ್ದಾರೆ. ಸುನೀಲ್ ಸರ್ ಆಗಿರ್ಬೋದು, ಹೇಮಾವತಿ ಮೇಡಮ್ ಆಗಿರ್ಬೋದು, ಹೋದ್ರೆ ಆಫೀಸ್ಗೆ ಹೋದರೂ ಅಷ್ಟೇ ಟೈಮ್ ಬಗ್ಗೆ ಥಿಂಕ್ ಮಾಡ್ತಿರ್ಲಿಲ್ಲ. ಬರೀ ಕಸ್ಟಮರ್ ಥರ ನಾವು ದುಡ್ಡು ಕೊಡಬೇಕು, ಅವರು ನಮ್ಮ ಮನೇಲಿ ಒಬ್ಬರು ಮೆಂಬರ್ ಅನ್ನೋ ಥರ ಫೀಲ್ ಮಾಡ್ತಾರೆ. ಸೊ ನಾನು ಸುಮಾರು ಅವ್ರು ಕಟ್ಟಿರುವಂಥ ಎಲ್ಲ ಮನೆಗಳನ್ನೂ ನೋಡಿದಾಗ ಎಲ್ಲರ ಮನಸ್ಥಿತಿನೂ ಕೂಡ ಅದೇ ಥರ ಇದೆ. ಅವ್ರ ಬಗ್ಗೆ ಬೇಕಾಗಿರೋದು ಅದು. ಈಗ ನಮ್ಮ ಮನೇಲಿ ಅವರೊಬ್ಬರು ಅನ್ನೋ ಫೀಲ್ ಬಂದಾಗ ನಾವು ಮನ್ಸು ಬಿಚ್ಚಿ ಮಾತಾಡ್ತೀವಿ. ನಮ್ಮದೇ ಒಂದು ಆಫೀಸ್ ಇತ್ತು, ಕಾಮಧೇನು ಕೋಆಪರೇಟಿವ್ ಸೊಸೈಟಿ ಅಂತ. ಅದೇ ಬಿಲ್ಡಿಂಗ್ನಲ್ಲಿ ನಮ್ಮೂರಿನವರೇ ಲಿಂಗೇಶ್ ಅಂತ ಒಬ್ಬರು ಇದ್ದಾರೆ. ಸೊ ಅವ್ರದ್ದು ಒಂದು ಅದ್ದೂರಿ ಸೆಲೆಕ್ಷನ್ಸ್ ಒಂದು ಟೆಕ್ಸ್ಟೈಲ್ ಇದೆ. ಸೊ ಅವ್ರು ನಮ್ಮೂರಿನವರೇ ಆಗಿರೋದನ್ನ ಪರಿಚಯ ಆಗಿದ್ರು. ನಾವು ಅವ್ರ ಜೊತೆ ಡಿಸ್ಕಷನ್ ಮಾಡಿದೆ, ನಮ್ಗೆ ಯಾರಾದರೂ ಈ ಥರ ಕನ್ಸ್ಟ್ರಕ್ಷನ್ ಮಾಡಬೇಕು, ಈ ಥರ ಯಾರಾದರೂ ಇದ್ದರೆ ಹೇಳಿ ಅಂತ ಅಂದ ತಕ್ಷಣ ಅವರು ಇಲ್ಲ ಬನ್ನಿ ಅಣ್ಣ, ನಿಮ್ಗೆ ಯಾಕೆ, ನಮ್ಮ ಇವರೇ ಇದ್ದಾರೆ, ನಮ್ಮ ಮನೆ ಕಟ್ಕೊಂಡಂಥವ್ರೆ ದೀಪಕ್ ಸರ್ ಅಂತ ಇದ್ದಾರೆ, ಬೇಕಾದ್ರೆ ಅವ್ರು ಪರಿಚಯ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಸೊ ಹೌದಾ ಸರಿ ಆಯ್ತು ನೋಡ್ರಿ, ಎಲ್ಲಿದ್ದಾರೆ ಅಂತಂದ್ವಿ. ನಾವು ಆ್ಯಕ್ಚುಲಿ ಏನು ತಿಳ್ಕೊಂಡ್ವಿ, ಬೇರೆ ಕಡೆ ಇದ್ದಾರೆ ಅವರು ಬಿಲ್ಡಿಂಗ್ ಅಂದ್ಕೊಂಡ್ವಿ. ಇಲ್ಲ ಅಣ್ಣ, ಇಲ್ಲೇ ಮೇಲ್ಗಡೆ ನಿಮ್ಮ ಆಫೀಸ್ ಮೇಲ್ಗಡೆನೇ ಇದ್ದಾರೆ ಅಂತ ಹೇಳಿದ್ರು. ಸೊ ಆಮೇಲೆ ಡೈರೆಕ್ಟ್ ಹೋಗಿ ಅವ್ರನ್ನ ದೀಪಕ್ ಸರ್ನ ಭೇಟಿ ಮಾಡಿದ್ವಿ. ಭೇಟಿ ಮಾಡಿದ ತಕ್ಷಣ ಸೊ ಅವ್ರು ಏನು ಹೇಳಿದರು, ಜಸ್ಟ್ ನೀವು ನಮ್ಮ ಇದನ್ನ ನೋಡ್ಕೊಂಬರ್ಬೇಡಿ. ಸೊ ನೀವು ಏನಿದ್ರು ಫಸ್ಟ್ ನಾವೇನು ಕನ್ಸ್ಟ್ರಕ್ಷನ್ ಮಾಡಿದ್ವಿ ಆ ಬಿಲ್ಡಿಂಗ್ಗಳನ್ನ ನೀವು ನೋಡಿ, ನಿಮ್ಗೆ ಏನು ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಅಂದ್ರೆ ನಮ್ಗೆ ಕೊಡಿ ನೀವು. ಸೊ ಅಲ್ಲಿ ನಿಮಗೆ ಎಲ್ಲ ರೀತಿಯಲ್ಲಿ ಓಕೆ ಆಯಿತು ಅಂದರೆ ನೀವು ನಮಗೆ ಕೊಡಿ ಸರ್ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಅಂತ ಹೇಳಿದ್ರು. ಸೊ ಅದೊಂದು ಬಿಲಿನೆಸ್ ಜಾಸ್ತಿ ಆಯ್ತು ನಮಗೆ. ಯಾಕೆಂದರೆ ಎಲ್ಲರೂ ಏನು ಹೇಳ್ತಾರೆ, ಫಸ್ಟ್ ನಮ್ಮದು ಈ ಥರ ಮಾಡ್ತೀವಿ ಹಾಗೆ ಅಂತ ಜಸ್ಟ್ ಒಂದು ಶೂಟಿಂಗಲ್ಲಿ ಮಾತ್ರ ತೋರಿಸ್ತಾರೆ ಅಷ್ಟೇ, ಒಂದು ಲ್ಯಾಪ್ಟಾಪಲ್ಲಿ ಅದ್ರ ಇದರಲ್ಲಿ. ಬಟ್ ಇವರಲ್ಲಿ ಏನಾಯ್ತು ಅಂದರೆ ನಮ್ಗೆ ಇದಾಗಿದ್ದು ಡೈರೆಕ್ಟ್ ಲೈವ್ ತೋರಿಸಿದ್ರು. ಜೊತೆಗೆ ಅಲ್ಲಿ ಕಸ್ಟಮರ್ಸ್ದು ಈಗ ಇವ್ರು ಏನು ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ದಾರಲ್ಲ, ಸೊ ಅವ್ರದ್ದು ಫೀಡ್ಬ್ಯಾಕ್ ನಮ್ಗೆ ತುಂಬ ಗುಡ್ ಅನ್ನಿಸ್ತು. ಯಾಕೆಂದರೆ ಅವ್ರ ಜೊತೆ ಒಂದು ಕಮ್ಯುನಿಕೇಷನು ಎಲ್ಲ ರೀತಿಯಲ್ಲೂ ನಮ್ಗೆ ಒಂದು ಒಳ್ಳೆ ಗುಡ್ ಒಪಿನಿಯನ್ ಬದಲಾಗಿ ಸೊ ವಿಲ್ ಡೂ ಫಾರ್ ಕನ್ಸ್ಟ್ರಕ್ಷನ್ ಕಂಟಿನ್ಯೂ ಅಂತ ಇವ್ರ ಜೊತೆ ಮಾಡಿದ್ವಿ. ದೀಪಕ್ ಸರ್ಗೆ ಅದ್ವಿಕಾ ಕನ್ಸ್ಟ್ರಕ್ಷನ್ಗೆ ಕೊಡಬೇಕು ಅಂತ ನಾವು ಡಿಸೈಡ್ ಮಾಡ್ತೀವಿ. ಸೊ ಆ್ಯಕ್ಚುಲಿ ನಮ್ಮದು ಗ್ರೌಂಡ್ ಫ್ಲೋರ್ ಬಂದು ಒಂದು ರೆಂಟೆಡ್ ಹೌಸ್ ಮಾಡಿ ನೆಕ್ಸ್ಟು ಎಲ್ಲ ಬಂದು ನಮ್ಮದು ಡೂಪ್ಲೆಕ್ಸ್ ಹೌಸ್ ಮಾಡ್ಕೊಬೇಕಂತ ಪ್ಲ್ಯಾನಿಂಗ್ ಇತ್ತು. ಆ್ಯಕ್ಚುಲಿ ನಮ್ಮದು ಫಸ್ಟ್ ಸೆಕೆಂಡ್ ಮಾತ್ರ ಇಟ್ಕೊಂಡಿದ್ವಿ ಡೂಪ್ಲೆಕ್ಸ್. ಬಟ್ ಪ್ಲ್ಯಾನಿಂಗಲ್ಲಿ ಡಿಸೈನ್ ವೈಸ್ ಎಲ್ಲ ಬಂದಾಗ ಏನಾಯಿತು, ಸೊ ಅವರು ಒಂದು 2-3 ಥರ ನಮಗೆ ಡಿಸೈನ್ ಮಾಡಿ ತೋರಿಸಿದ್ರು. ಸೊ ಒಂದಲ್ಲ ಸರ್, ನಿಮ್ಗೆ ಯಾವ ಥರ ಎಷ್ಟು ಡಿಸೈನ್ ಬೇಕೋ ನಾವು ಮಾಡ್ಕೊಡ್ತೀವಿ. ಸೊ ನಿಮ್ಗೆ ಯಾವ ಸೆಲೆಕ್ಷನ್ ಆಗುತ್ತೆ ಅಂತ ಹೇಳಿ ನಾವು ಅದನ್ನು ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಸೊ ಅದ್ರ ಪ್ರಕಾರ ನಾವೇನು ಮಾಡಿದ್ವಿ, ಒಂದು 2-3 ಫಸ್ಟ್ ಒಂದು 2 ತೋರಿಸ್ದಾಗ ಯಾಕೋ ನಮಗೆ ಸ್ವಲ್ಪ ಬೇರೆ ಇನ್ನೊಂದು ಡಿಸೈನ್ ಹೋಗೋಣ ಅನ್ನಿಸ್ತು. ಅದನ್ನು ಇನ್ನೊಂದು ಡಿಸೈನ್ ಮಾಡಿಸಿದ್ವಿ. ಸೊ ಅವಾಗ ನಮಗೆ ಓಕೆ ಅನ್ನಿಸ್ತು. ಅವಾಗ ಏನು ಮಾಡಿದ್ವಿ, ಸೊ ಏನಾಯ್ತು ಈಗ ನಮ್ಮದು 3ಪ್ಲೆಕ್ಸ್ ಥರ ವೀವು ಏನಾಗುತ್ತೆ ಅಂದರೆ ಫ್ರಂಟ್ ವೀವ್ ಬಂದು ನಮಗೆ 3ಪ್ಲೆಕ್ಸ್ ಥರ ಕಾಣಿಸುತ್ತೆ. ಸೊ ಯಾರೇ ಬಂದರೂ ಇದೊಂದು ಡೂಪ್ಲೆಕ್ಸ್ ಅನ್ನಲ್ಲ, ಈಗ 3ಪ್ಲೆಕ್ಸ್ ಅಂತಲೇ ಕರೀತಾರೆ. ಸೊ ಅದೊಂದು ತುಂಬ ಒಂದು ಎಲಿವೇಶನ್ ಚೆನ್ನಾಗಿ ಬಂತು ನಮ್ಮ ಫ್ರಂಟ್ ಎಲಿವೇಶನ್. ಫ್ರಂಟ್ ಎಲಿವೇಶನ್ ಅಂತ ಅಂದರೆ ವಿಂಡೋ ಸ್ಮಾಲ್ ವಿಂಡೋಸ್ದು ಒಂದು ಮಾಡಿದ್ದಾರೆ, ಅದು ತುಂಬ ಚೆನ್ನಾಗಿದೆ. ಅದು ಎಲ್ಲರೂ ಕೂಡ ಫೋಟೋಸು ಕೂಡ ಬಂದು ತೊಗೊಳ್ತಾ ಇದ್ದು ತುಂಬ ಚೆನ್ನಾಗಿ ಬಂದಿದೆ, ಡಿಫ್ರೆಂಟಾಗಿದೆ, ಯುನಿಕ್ ಆಗಿದೆ ಅಂತ ಹೇಳಿ. ನನಗೆ ಎಲಿವೇಶನಲ್ಲಿ ತುಂಬ ಇಷ್ಟ ಆಗಿದ್ದು ಆ ಪಾರ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ನನಗೆ ಇಷ್ಟ ಆಗಿದ್ದು ಅಂತ ಅಂದರೆ ದೇವ್ರ ಮನೆ ತುಂಬ ಡೀಸೆಂಟಾಗಿ ಬಂದಿದೆ. ಜಾತ್ರೆ ಥರ ಎಲ್ಲ ಏನೂ ಫೀಲ್ ಇಲ್ಲ. ಯಾರು ಬಂದರೂ ಎಂಟ್ರಿ ಕೊಟ್ಟರು ಅದು ತುಂಬ ಶಾಂತತೆ ಅನ್ನೋ ಥರ ಮೈಂಡ್ ಸೆಟ್ ಆಗೋ ಥರ ದೇವ್ರ ಮನೆ ಕಾಣಿಸುತ್ತೆ. ನನಗಂತೂ ತುಂಬ ತುಂಬ ಇಷ್ಟ ಆಗುವಂಥದ್ದು ದೇವ್ರ ಮನೆ. ಆಫ್ಟರ್ TV ಯೂನಿಟ್ ನಾನು ತುಂಬ ಲೈಕ್ ಮಾಡಿದ್ದೀನಿ. ಇಲ್ಲ ಲೈಕ್ ನಾವು ಮೆಟೀರಿಯಲ್ಲಿ ನಾವು ಹೋದಾಗ ಏನಾಗುತ್ತೆ, ಕಾಂಪ್ರಮೈಸ್ ಆಗೋದೇ ಇಲ್ಲ. ನಮಗೆ ಅದು ಮೆಟೀರಿಯಲ್ ಬಗ್ಗೆ ನಮ್ಗೆ ಐಡಿಯಾನೇ ಇರೋಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ. ಸೊ ನಾವು ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ನಾವು ಅವ್ರಿಗೆ ಇದು ಮಾಡಿರ್ತೀವಿ.
ಬಟ್ ಟೋಟಲಿ ಮೆಟೀರಿಯಲ್ ಬಗ್ಗೆ ಡಿಸೈಡು ಅವ್ರಿಗೆ ಗೊತ್ತಿರುತ್ತೆ ಯಾವ ಮೆಟೀರಿಯಲ್ ಹಾಕಿದ್ರೆ ಅದು ಕರೆಕ್ಟಾಗಿರುತ್ತೆ ಅಂತ. ಸೊ ಏನು ಹೇಳೋದು ಅಂದರೆ ನಾವು ಏನಾದರೂ ಒಂದು ಮೆಟೀರಿಯಲ್ ಬಗ್ಗೆ ಅವ್ರ ಹತ್ರ ಎನ್ಕ್ವೈರಿ ಮಾಡೋಕೆ ಹೋದರೆ, ಸರ್ ಇದು ನಿಮ್ಮ ಮನೆ ಅಂತ ನೀವು ಫೀಲ್ ಮಾಡಬೇಡಿ, ಇದು ನಮ್ಮ ಮನೆ ಅಂತ ತಿಳ್ಕೊಂಡು ನಾವು ಮಾಡ್ತಾ ಇರ್ತೀವಿ. ಸೊ ಏನೇ ಇದ್ರೂ ನಮಗೆ ಅದ್ರ ಬಗ್ಗೆ ನಾಲೆಡ್ಜ್ ಇರುತ್ತೆ. ಸೊ ಇಲ್ಲಾಂದ್ರೆ ನೀವು ನಮ್ಮದನ್ನು ಬೇಡ, ಸಜೆಷನ್ ಬೇಡ ಅಂದರೆ ನೀವು ಹೇಳಿದ್ದೇ ಹಾಕ್ಕೊಡ್ತೀವಿ ಅಂತ ಹೇಳ್ತಾರೆ. ಬಟ್ ಆದರೆ ನಾವೇನು ಮಾಡ್ತೀವಿ ಅಂದರೆ ಜಸ್ಟ್ ಅವ್ರಿಗೆ ಫೈನಲೈಸ್ ನಾವು ಕೊಟ್ಟಾಗ ಏನಾಗುತ್ತೆ, ತುಂಬ ಒಂದು ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ಸ್ ಹಾಕಿದ್ದಾರೆ ಅಂತ ನಮಗೆ. ಕ್ವಾಲಿಟಿನಲ್ಲಿ ದೀಪಕ್ ಸರ್ ಕೂಡ ಕಾಂಪ್ರಮೈಸ್ ಇಲ್ಲ. ಅದು ಅವರು ಕೂಡ ಅದು ಚೆನ್ನಾಗಿಲ್ಲ ಅಂದರೆ ಅದು ಚೆನ್ನಾಗಿಲ್ಲ ಅಂತಾನೆ ಓಪನ್ ಆಗಿ ಹೇಳ್ತಾ ಇದ್ರು, ಈ ಥರ ಇದೆ ಮೇಡಮ್, ಈ ಥರ ಇದೆ ಸರ್. ನಾವು ಅಡ್ಜಸ್ಟ್ ಮಾಡ್ಕೊಂಡ್ರೆ ಅವ್ರು ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ. ಆ ಥರ ನಮಗೆ ಓಪನ್ ಆಗಿ ಹೇಳ್ತಿದ್ರು, ಯಾವುದು ಬೆಸ್ಟ್ ಅನ್ನೋದನ್ನ ಹೇಳ್ತಾ ಇದ್ರು. ಸೊ ಹಂಗಾಗಿ ಸರ್ ಸಜೆಷನ್ ವೈಸೇ ನಾವು ಹೋಗಿದ್ದೀವಿ. ಎಲ್ಲ ಇದು ಕೂಡ ತುಂಬ ಚೆನ್ನಾಗಿ ಎಲ್ಲ ಮೆಟೀರಿಯಲ್ಸ್ಗಳನ್ನು ಕೂಡ ಹಾಕ್ಕೊಟ್ಟಿದ್ದಾರೆ ನಮ್ಮ ಮನೆಗೆ. ಆ್ಯಕ್ಚುಲಿ ದೀಪಕ್ ಸರಲ್ಲಿ ನನಗೆ ಫುಲ್ ಕಂಪ್ಲೀಟ್ ಮನೆ ಆಗೋಷ್ಟರಲ್ಲಿ ಅವ್ರ ಬಗ್ಗೆ ಅನಿಸಿದ್ದು ನನಗೇನೆಂದರೆ, ತುಂಬ ತಾಳ್ಮೆಯಿಂದ ಎಲ್ಲನೂ ಕೂಡ ಅದು ನಾವು ಪಾಸಿಟಿವ್ ಆಗಾದರೂ ಹೇಳಿ, ನೆಗೆಟಿವ್ ಆಗಾದರೂ ಹೇಳಿ, ಸಮ್ಟೈಮ್ಸು ಏನಾದರೂ ನಮಗೆ ಇಷ್ಟ ಆಗಿಲ್ಲ ಸರ್ ಇದು ಅಂತ ರ್ಯಾಶಾಗೆ ಹೇಳಿ ಅವ್ರು ಯಾವುದಕ್ಕೂ ಕೋಪ ಮಾಡ್ಕೊಳ್ತಿರ್ಲಿಲ್ಲ. ಅವ್ರ ಟೀಮು ಕೂಡ ತುಂಬ ಉತ್ತಮವಾಗಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರು ಯಾವ ಥರ ಮೊದಲೇ ಒಂದು ಗಾದೆ ಇದೆ, ಯಥಾ ರಾಜ ತಥಾ ಪ್ರಜಾ ಅಂತ ಹೇಳಿ. ಸೊ ಅದೇ ಥರ ಇವರು ಒಂಥರ ರಾಜ ಯಾವ ಥರ ಇರ್ತಾನೆ ಅದೇ ಥರ ಪ್ರಜೆಗಳಿರ್ತಾರೆ ಅನ್ನೋ ರೀತಿಯಲ್ಲಿ ಅವರ ಟೀಮು ಕೂಡ ಅದೇ ಥರ ಅವರು ಬಿಲ್ಡ್ ಮಾಡಿದ್ದಾರೆ. ಯಾವ ಥರ ಅಂದರೆ, ಈಗ ಸುನಿಲ್ ಸರ್ ಆಗಿರ್ಬೋದು, ಹೇಮಾವತಿ ಮೇಡಮ್ ಆಗಿರ್ಬೋದು, ಹೋದ್ರೆ ಆಫೀಸ್ಗೆ ಹೋದ್ರೂ ಅಷ್ಟೇ ಟೈಮ್ ಬಗ್ಗೆ ಥಿಂಕ್ ಮಾಡ್ತಿರ್ಲಿಲ್ಲ. ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋವರೆಗೂ ಡೀಟೇಲ್ಸ್ನೆಲ್ಲ ನೀಟಾಗಿ ಕೊಟ್ಟು, ಮ್ಯಾಮ್ ನಿಮ್ಗೆ ಇದು ಓಕೆ ಆಯಿತಾ ಅಂತೇಳಿ ಕ್ಲಿಯರ್ ಮಾಡೇ ನಮ್ಮನ್ನ ಕಳಿಸ್ಕೊಡ್ತಾಯಿದ್ರು. ಟೀಮ್ ವೈಸ್ ಅಂತೂ ತುಂಬ ಚೆನ್ನಾಗಿದೆ. ಸರ್ರು ಕೂಡ ತುಂಬ ಚೆನ್ನಾಗಿ ನಮಗೆ ಎನ್ಕರೇಜ್ ಮಾಡಿದ್ದಾರೆ. ಪ್ರಾರಂಭದಿಂದ ಹಿಡಿದು ಎಂಡಿಂಗ್ವರೆಗೂ ತುಂಬ ಸಪೋರ್ಟಿವ್ ಆಗೇ ಇದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಲ್ಮೋಸ್ಟ್ ಎಲ್ಲ ಲಿವಿಂಗ್ ಏರಿಯಾನೇ ಜಾಸ್ತಿ ಲೈಕ್ ಮಾಡ್ತಾರೆ. ಸೊ ಹಾಗಾಗಿ ನಮಗೆ ಲಿವಿಂಗ್ ಏರಿಯಾ ಈ ಒಂದು ಸೀಲಿಂಗ್ ನಾವು ನೋಡಿದ್ರು ಕೂಡ ನಮಗೆ ತುಂಬ ಲೈಕ್ ಆಗುತ್ತೆ. ಸೊ ಇವು ಟಿ ವಿ ಯೂನಿಟ್ ಆಲ್ಮೋಸ್ಟ್ ಅಲ್ಲಿ ನಮಗಿನ್ನ ಹೆಚ್ಚಿಗೆ ಫೀಡ್ಬ್ಯಾಕ್ ಕೊಡುವಂಥವ್ರು ಯಾರು ಅಂದರೆ ಔಟರ್ಸ್, ನಮ್ಮ ಫ್ರೆಂಡ್ಸ್ ಆಗ್ಬೋದು, ರಿಲೇಟಿವ್ಸ್ ಯಾರೇ ಬಂದರೂ ಕೂಡ ಲೈಕ್ ಮಾಡೋದೇ ಲಿವಿಂಗ್ ಏರಿಯಾ. ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಕೂಡ ನಾವು ಲಿವಿಂಗ್ ಏರಿಯಾ ಆಗಿದ್ದರಿಂದ. ಸೊ ಇದು ಡಿಸೈನ್ ತುಂಬ ಚೆನ್ನಾಗಿ ಬಂದಿದೆ. ಸೊ ಹಂಗಾಗಿ ಜಾಸ್ತಿ ಇಷ್ಟ. ಆ್ಯಕ್ಚುಲಿ ಇದನ್ನ ಯಾರೂ 30-40 ಅನ್ನೋ ಫೀಲಲ್ಲಿ ನಮಗೆ ಹೇಳೇ ಇಲ್ಲ. ಎಲ್ಲೂ ಜಾಗನ ವೇಸ್ಟ್ ಮಾಡಿಲ್ಲ ಸರ್. ಎಲ್ಲಿ ಏನೇನು ಬರಬೇಕು ಅನ್ನೋದನ್ನ ನೀಟಾಗಿ ಡಿಸೈಡ್ ಮಾಡಿ ಪ್ಲ್ಯಾನ್ ಮಾಡಿದ್ದಾರೆ ಅಂತಲೇ ನಮಗೆ ಹೇಳ್ತಿರ್ತಾರೆ. ಇದು ಪ್ಲೇಸ್ ಮೆಷರ್ಮೆಂಟ್ ಜಾಸ್ತಿ ಇದೆ ಅನ್ನೋ ಫೀಲ್ ಬರುತ್ತೆ, ಥರ ವಿಶಾಲವಾಗಿದೆ ಅನ್ನೋ ಫೀಲ್ ಬರುತ್ತೆ ಅಂತಲೇ ನಮಗೆ ಹೇಳ್ತಾ ಇರ್ತಾರೆ. ನಮಗೂ ಕೂಡ ಹಾಲೆಲ್ಲ ತುಂಬ ಇಷ್ಟ ಆಗಿದೆ. ನಾವು ಜಾಸ್ತಿ ಟೈಮ್ ಇಲ್ಲೇ ಕಳೀತಿದ್ದೀವಿ. ಇಲ್ಲ, ಆಲ್ಮೋಸ್ಟ್ ಅಲ್ಲೂ ಎಲ್ಲರೂ ಕೂಡ ಬದಲಾಗಿದ್ದಾರೆ. ಯಾಕೆಂದರೆ ನಾವು ಬೇರೆ ಮನೇಲಿ ಇರೋದಕ್ಕಿಂತ ನಮ್ಮದೇ ಆದಂಥ ಒಂದು ಮನೆ ಬಂದಾಗ ಆ ಫೀಲೇ ಬೇರೆ. ಅದನ್ನು ಯಾರೂ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಆಗಲ್ಲ. ಯಾಕೆಂದರೆ ಅದು ಓನ್ ಅಂದಾಗ, ಅದು ನಮ್ಮದೇ ಸ್ವಂತ ಅಂದಾಗ ಅದನ್ನು ಕೇರ್ ಮಾಡೋದು ಜಾಸ್ತಿ ಇರುತ್ತೆ. ಜೊತೆಗೆ ಅದನ್ನು ನೀಟ್ನೆಸ್ ಮತ್ತೊಂದು ಮಗದೊಂದು ಎಲ್ಲನೂ ಕೂಡ ಮಕ್ಕಳಿಂದ ಹಿಡಿದು ಈವನ್ ನಾವು ಕೂಡ ಅಷ್ಟೇ ಅದನ್ನು ಫಾಲೋ ಮಾಡ್ತಾ ಇದ್ದೀವಿ. ಒಳ್ಳೆ ಮನೆ ಕಟ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ, ಬಟ್ ಅದನ್ನ ಮೇಂಟೈನ್ ಮಾಡೋದು ಇಂಪಾರ್ಟೆಂಟ್. ಸೊ ಅದನ್ನು ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ಮನೆ ತುಂಬ ಚೆನ್ನಾಗಿ ಇಷ್ಟ ಆಗಿದೆ. ಅವ್ರ ಮೈಂಡಿಗೆ ಇಷ್ಟ ಆಗೋ ಥರ ರೂಮ್ಸ್ಗಳಾಗಲಿ ಎಲ್ಲವೂ ಕೂಡ ಏನೇನು ಬೇಕು, ಏನೇನು ನೀಡೆಡ್ ಇದೆ ಅದನ್ನೆಲ್ಲರೂ ಸರ್ ಪ್ಲ್ಯಾನ್ಡ್ ಮಾಡಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿರೋದ್ರಿಂದ ಮಕ್ಕಳಿಗೂ ಕೂಡ ಎಲ್ಲವೂ ನೀಡ್ಫುಲ್ಲಾಗೇ ಇದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ದುಡ್ಡಿದ್ದ ತಕ್ಷಣ ಮನೆ ಕಟ್ಟಲಿಕ್ಕೆ ಆಗಲ್ಲ ಯಾರ ಕೈಲೂ. ಸೊ ನನ್ನ ಒಂದು ಫ್ರೆಂಡ್ ಸರ್ಕಲ್ ಇರ್ತಕ್ಕಂಥವ್ರು ಎಷ್ಟೋ ಜನ ಇದ್ದಾರೆ, ಕ್ಲೋಸ್ ಟುಗೆದರ್ ಇದ್ದಾರೆ. ಬಟ್ ಇವತ್ತು ಕೂಡ ಅವ್ರು ರೆಂಟೆಡ್ ಹೌಸಲ್ಲೇ ಇದ್ದಾರೆ. ಯಾಕೆ ಅಂತಂದರೆ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಅವ್ರ ಟೈಮ್ ಇಲ್ಲ ಅಂತ. ಬಟ್ ಕನ್ಸ್ಟ್ರಕ್ಷನ್ ಮಾಡಿಕೊಡುವಂಥವ್ರು ಇರ್ತಾರೆ, ಬಟ್ ಆದರೆ ಒಳ್ಳೆ ಕನ್ಸ್ಟ್ರಕ್ಷನ್ ಮಾಡಿಕೊಡುವಂಥವ್ರು ಬೇಕು. ಜೊತೆಗೆ ಅವ್ರಿಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಏನಂತಾರೆ, ಅವರ ಒಂದು ಹಣೆ ಬರಹ ಅಂತ ಏನು ಹೇಳ್ತಾರಲ್ಲ, ಮನೆ ಅನ್ನೋದು ಒಂದು ಅವ್ರ ಹಣೆ ಬರದಲ್ಲಿ ಬಂತು ಅಂದರೆ ಎಲ್ಲ ಆಗುತ್ತೆ. ಬಟ್ ನಮ್ಮ ಹಣೆ ಬರದಲ್ಲಿ ಬರೆದಿತ್ತು, ಅದಕ್ಕೆ ತಕ್ಕಂತೆ ನಮ್ಮ ದೀಪಕ್ ಸರ್ ಸಿಕ್ಕಿದ್ರು. ಸೊ ಹಂಗಾಗಿ ನಾನು ಮನೆ ಕಟ್ಕೊಂಡು ಆರಾಮಾಗಿ ನೆಮ್ಮದಿಯಾಗಿದ್ದೀವಿ, ಅದಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಅವರ ನಮ್ಮ ಒಂದು ಒಡನಾಟ, ನಾವು ಬರೀ ಕಸ್ಟಮರ್ ಥರ ನಾವು ದುಡ್ಡು ಕೊಡಬೇಕು ಅಷ್ಟೇ, ಅವ್ರು ನಮಗೆ ದುಡ್ಡು ಕೊಡ್ತಾರೆ ನಾನೇನೋ ಇನ್ಕಮ್ ಮಾಡಬೇಕು ಅನ್ನೋ ಥರ ಥಾಟಲ್ಲಿ ಅವ್ರ ಮೈಂಡ್ ಸೆಟ್ ಇಲ್ಲ. ಅವರು ನಮ್ಮ ಮನೇಲಿ ಒಬ್ಬರು ಮೆಂಬರ್ ಅನ್ನೋ ಥರ ಫೀಲ್ ಮಾಡ್ತಾರೆ. ಅದಂತೂ ನನಗೆ ತುಂಬ ತುಂಬ ಇಷ್ಟ ಆಯಿತು. ನಾನು ಸುಮಾರು ಅವ್ರು ಕಟ್ಟಿರುವಂಥ ಎಲ್ಲ ಮನೆಗಳನ್ನೂ ನೋಡಿದಾಗ ಎಲ್ಲರ ಮನಸ್ಥಿತಿನೂ ಕೂಡ ಅದೇ ಥರ ಇದೆ. ಅವ್ರ ಬಗ್ಗೆ ಗುಡ್ ಒಪಿನಿಯನ್ ಇದೆ. ಬೇಕಾಗಿರೋದು ಅದು. ಈಗ ನಮ್ಮ ಮನೇಲಿ ಅವರೊಬ್ಬರು ಅನ್ನೋ ಫೀಲ್ ಬಂದಾಗ ನಾವು ಮನ್ಸು ಬಿಚ್ಚಿ ಮಾತಾಡ್ತೀವಿ, ಹೇಳ್ಕೊತೀವಿ ನಮಗೆ ಈ ಥರ ಅಲ್ಲ, ಈ ಥರ ಸರ್ ಅಂತ. ಸಣ್ಣ ಸಣ್ಣದಕ್ಕೆ ಇವರು ಯಾವಾಗಲೂ ಕೇಳ್ತಾನೆ ಇರ್ತಾರೆ, ನಮಗೆ ಇರಿಟೇಟ್ ಮಾಡ್ತಿರ್ತಾರೆ. ಆ ಫೀಲ್ ಅವ್ರಿಗೆ ಬಂದಿದ್ದಿದ್ರೆ, ಅವ್ರ ಮುಖ ಏನಾದರೂ ಚಿಕ್ಕದು ಮಾಡ್ಕೊಳ್ಳೋ ಥರ ಎಲ್ಲ ಫೀಲ್ ಮಾಡಿದ್ದಿದ್ರೆ, ಆ್ಯಕ್ಚುಲಿ ನಾವು ಇವ್ರು ಏನಪ್ಪ ನಮ್ಗೆ ಏನು ಹೇಳಿದ್ರು ಅದಕ್ಕೆ ಸಪೋರ್ಟ್ ಮಾಡಲ್ಲ ಅನ್ನೋ ಥಾಟಲ್ಲಿ ನಾವೇನು ಮಾಡ್ತಾಯಿದ್ವಿ, ಕೆಲವೊಂದನ್ನ ಹಾಗೆ ಮೈಂಡಲ್ಲೇ ಇಟ್ಕೊಳ್ತಿದ್ವೇನೋ. ನಾವು ದುಡ್ಡಾದರೂ ಹೇಳಲಿ, ಅದು ಬ್ಯಾಡ್ ಆದರೂ ಆಗಲಿ, ಅದಕ್ಕೆ ಕರೆಕ್ಟವಾದಂಥ ಒಂದು ಸಜೆಷನನ್ನು ಕೊಟ್ಟು, ಇಲ್ಲ ನೀವು ಹೀಗೆ ಹೋಗಿ
ಹೀಗೆ ಮಾಡಿ ಅಂತ ನಮಗೆ ಅವ್ರು ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡ್ತಾರೆ. ಸೊ ಹಂಗಾಗಿ ದೀಪಕ್ ಸರ್ ಆ್ಯಂಡ್ ಅದ್ವಿಕಾ ಕನ್ಸ್ಟ್ರಕ್ಷನ್ ತುಂಬ ಇಷ್ಟ ಆಗಿದೆ ನನಗೆ. ಆ್ಯಕ್ಚುಲಿ ಅದ್ವಿಕಾ ಕನ್ಸ್ಟ್ರಕ್ಷನ್ ಆ್ಯಂಡ್ ಅವ್ರ ಟೀಮ್ಗೆ ಇನ್ನೂ ಒಳ್ಳೊಳ್ಳೆ ಇದೇ ಥರ ಒಳ್ಳೊಳ್ಳೆ ಮನೆಗಳು, ಇನ್ನೂ ದೊಡ್ಡ ದೊಡ್ಡ ಮನೆಗಳನ್ನ ಕಟ್ಟುವಂಥ ಒಂದು ಅವಕಾಶಗಳು ಸಿಗಲಿ. ಸರಲ್ಲಿರುವಂಥ ಒಂದು ಹಾನೆಸ್ಟ್ ಆ್ಯಂಡ್ ಅವ್ರ ಟೀಮಲ್ಲಿರುವಂಥ ಹಾರ್ಡ್ ವರ್ಕ್ ಎಲ್ಲವೂ ಕೂಡ ತುಂಬ ತುಂಬ ಚೆನ್ನಾಗಿದೆ. ಸರ್ ಅಂತೂ ಎಲ್ಲ ರೀತಿಯೂ ಕೋಆಪ್ರೇಟ್ ಮಾಡ್ತಾರೆ. ಯಾವುದಕ್ಕೂ ಕೂಡ ನಾವು ಬೇಜಾರು ಮಾಡ್ಕೊತೀವಿ ಆ ಥರ ಎಲ್ಲ ಏನೂ ಇಲ್ಲ, ಹಾಗಾಯಿತು ಹೀಗಾಯಿತು ಅಂತ ಎಷ್ಟೇ ಸಲ ಏನೇ ಹೇಳಿದ್ರು ಸರ್ ಅಕ್ಸೆಪ್ಟ್ ಮಾಡಿಕೊಂಡು ನಮಗೆ ಯಾವ ರೀತಿ ಬೇಕು ಅಂತ ನಾವು ಮನೆ ಬಗ್ಗೆ ಫೀಲ್ ಮಾಡ್ತಾ ಇರ್ತೀವೋ ಅದಕ್ಕಿಂತ ಎಕ್ಸ್ಟ್ರಾ ಐಡಿಯಾಸ್ನ ನಮಗೆ ಕೊಟ್ಟು ನಮಗೆಲ್ಲನೂ ಅರ್ಥ ಮಾಡಿಸ್ತಾರೆ. ಸೊ ಹಂಗಾಗಿ ಯಾರೇ ಅವ್ರಿಗೆ ಕೊಟ್ಟರು ಏನೂ ತೊಂದರೆ ಇಲ್ಲ ಅಂತ ನಾನು ಭಾವಿಸ್ತೀನಿ. ಅವ್ರಿಗೆ ಇದೇ ಥರ ಮುಂದೆನೂ ಕೂಡ ಒಳ್ಳೆಯದಾಗಲಿ. ಅವರ ಒಂದು ಅದ್ವಿಕಾ ಕನ್ಸ್ಟ್ರಕ್ಷನ್ಗೆ ದೇವರು ತುಂಬ ಒಳ್ಳೆಯದನ್ನು ಮಾಡಲಿ, ಅವ್ರ ಫ್ಯಾಮಿಲಿ ಅವರ ತಂಡಕ್ಕೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ ನಾನು ಮನಸ್ಪೂರ್ವಕವಾಗಿ ಅವ್ರಿಗೆ ಆಶಿಸ್ತೀನಿ ಮೇಡಮ್. ಆಲ್ ದ ಬೆಸ್ಟ್ ಅದ್ವಿಕಾ ಕನ್ಸ್ಟ್ರಕ್ಷನ್.